ವಿವೇಕ್ ಒಬ್ರಾಯ್ ಅವರು ಇತ್ತೀಚೆಗೆ ರೋಲ್ಸ್ ರಾಯ್ಸ್ ಕಾರ್ನ ಖರೀದಿ ಮಾಡ್ತಾರೆ. ಇದರ ಬೆಲೆ 12 ಕೋಟಿ. ಬಾಲಿವುಡ್ಡಲ್ಲಿರೋರಿಗೆ ಈ ಒಂದು ಕಾರ್ ಖರೀದಿ ಮಾಡೋದು ಏನು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ ಅಂತ ಅನ್ನಿಸ್ಬೋದು. ಆದರೆ ವಿವೇಕ್ ಒಬ್ರಾಯ್ ಅವರು ಈಗ ಬಾಲಿವುಡ್ಡಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿಲ್ಲ. ಮೊದಲೆಲ್ಲಾನು ಇವರು ಬಾಲಿವುಡ್ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ, ಹಾಗೆ ಒಳ್ಳೆ ಹೆಸರು ಕೂಡ ಸಂಪಾದನೆ ಮಾಡಿದರು. ಆದರೆ ಕೆಲವೊಂದು ಕಹಿ ಘಟನೆಗಳು ಅವರ ಜೀವನದಲ್ಲಿ ನಡೆದ ಮೇಲೆ ಅವರು ಬಾಲಿವುಡ್ಡಿಂದ ದೂರ ಉಳಿಬೇಕಾಗಿ ಬಂತು. ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸಿ ಇವತ್ತು ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಇವತ್ತು ಅವರ ಆಸ್ತಿಯ ಮೊತ್ತ 1200 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸದ್ಯಕ್ಕೆ ಅವರು ದುಬೈಯಲ್ಲಿ ಸೆಟಲ್ ಆಗಿದ್ದಾರೆ ಅವರ ಫ್ಯಾಮಿಲಿ ಜೊತೆ. ಇಷ್ಟೆಲ್ಲ ಸಾಧನೆ ಅವರು ಯಾವ ರೀತಿ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ವಿವೇಕ್ ಅವರು ಹುಟ್ಟಿರೋದು ಹೈದರಾಬಾದಲ್ಲಿ, ಹಾಗೆ ಕೆಲವು ವರ್ಷಗಳ ಕಾಲ ಅವರು ಹೈದರಾಬಾದಲ್ಲೇ ಬೆಳೀತಾರೆ. ಯಾಕೆಂದರೆ ಅವರ ತಂದೆ ಮುಂಬೈಯಲ್ಲಿ ಇನ್ನೂ ಸ್ಟ್ರಗಲಿಂಗ್ ಡೇಸಲ್ಲಿ ಇರ್ತಾರೆ. ಬಾಲಿವುಡ್ಡಲ್ಲಿ ನಟನೆನ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸೆ ಇರುತ್ತೆ. ಹಾಗೆಯೇ ಬಾಲಿವುಡ್ಡಲ್ಲಿ ಹೆಚ್ಚಾಗಿ ಅವಕಾಶಗಳು ಆಗ ಅವ್ರಿಗೆ ಸಿಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಅವರ ಕುಟುಂಬ ಎಲ್ಲನೂ ಹೈದರಾಬಾದಲ್ಲಿರುತ್ತೆ. ಅವರ ತಂದೆ ಮಾತ್ರ ಮುಂಬೈಯಲ್ಲಿರ್ತಾರೆ. ಆಗಾಗ ಹೋಗಿ ಅವರ ಕುಟುಂಬನ ಭೇಟಿ ಆಗಿರ್ತಾ ಇರ್ತಾರೆ. ಆದರೆ ಕೆಲವೊಂದು ವರ್ಷಗಳ ನಂತರ ಎಲ್ಲರೂ ಮುಂಬೈಗೆ ಶಿಫ್ಟ್ ಆಗ್ತಾರೆ. ಆಗ ಶಿಫ್ಟ್ ಆದಂಥ ಟೈಮ್ನಲ್ಲಿ ಕೇವಲ ಒಂದು ರೂಮ್ ಇತ್ತು, ಅಲ್ಲೇ ಒಂದು ಟೇಬಲಲ್ಲಿ ಅಡುಗೆ ಮಾಡ್ಕೋತಾ ಇದ್ವಿ, ಹಾಗೆ ಮನೆಯಿಂದ ಹೊರಗಡೆ ಬಾತ್ರೂಮ್ ಇತ್ತು ಅಂತೆಲ್ಲ ಇವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಹಾಗಾಗಿ ನಮಗೆ ಗೊತ್ತಾಗುತ್ತೆ ಇವರು ಹುಟ್ಟದಾನೆ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿಲ್ಲ, ಇವರು ಕಷ್ಟದ ದಿನಗಳನ್ನ ನೋಡಿದ್ದಾರೆ, ಕಷ್ಟನ ಅನುಭವಿಸಿದ್ದಾರೆ ಅಂತ. ನಂತರ ಬಾಲಿವುಡ್ಗೆ ಇವರು ಕೂಡ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಅಂತ ಕೆಲವೊಂದು ತರಬೇತಿಗಳನ್ನು ಎಲ್ಲ ತಗೊಂಡು ಇವರು ಬಾಲಿವುಡ್ಗೆ ಎಂಟ್ರಿ ಕೊಡ್ತಾರೆ ಕಂಪನಿ ಅನ್ನೋ ಚಿತ್ರದ ಮೂಲಕ. ಆಮೇಲೆ ಇವರು ಬೇರೆ ಚಿತ್ರಗಳಲ್ಲೂ ನಟಿಸ್ತಾ ಹೋಗ್ತಾರೆ. ರೋಡ್, ಸಾತಿಯಾ, ರಾಣಿ ಮುಖರ್ಜಿ ಅವ್ರ ಜೊತೆ ಮಾಡಿದಂಥ ಚಿತ್ರ, ಮತ್ತು ದಮ್, ಹಾಗೆ ಕಾಮಿಡಿ ಜಾನರಲ್ಲಿ ಅಂದರೆ ಮಸ್ತಿ ಅನ್ನೋ ಚಿತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಹಾಗೆಯೇ ಶೂಟೌಟ್ ಅಟ್ ಲೋಖಂಡ್ವಾಲಾ ಮತ್ತು ರಕ್ತ ಚರಿತ್ರೆ, ಇದೆರಡರಲ್ಲೂ ಇವರ ನಟನೆಗೆ ತುಂಬಾ ಪ್ರಶಂಸೆ ಸಿಕ್ಕಿತ್ತು. ನಮ್ಮ ಕನ್ನಡದಲ್ಲೂ ರುಸ್ತುಮ್ ಅನ್ನೋ ಚಿತ್ರದಲ್ಲಿ ಶಿವಣ್ಣ ಅವ್ರ ಜೊತೆ ಅಭಿನಯ ಮಾಡಿದ್ದಾರೆ ವಿವೇಕ್ ಒಬ್ರಾಯ್ ಅವರು. ಹಾಗೆಯೇ ಇವರು ಮಾಡಿರೋಂಥ ಕೆಲವು ಪಾತ್ರಗಳನ್ನ ಜನ ತುಂಬಾ ಇಷ್ಟಪಟ್ಟಿದ್ದಾರೆ, ಹಾಗೆ ಅವ್ರಿಗೆ ತುಂಬಾ ಹೆಸರು ತಂದುಕೊಟ್ಟಿದೆ ಆ ಪಾತ್ರಗಳು. ಯುವ ಚಿತ್ರದಲ್ಲಿ ಮಾಡಿರೋಂಥ ಪಾತ್ರ ಆಗಿರ್ಬೋದು, ಅಥವಾ ಸಾತಿಯಾದಲ್ಲಿ, ಯಾಕೆಂದರೆ ಈ ಒಂದು ಚಿತ್ರ ತುಂಬಾ ಸಕ್ಸಸ್ಫುಲ್ ಆದಂಥ ಚಿತ್ರ. ಇದು ರೀಮೇಕ್ ಆಗಿದ್ರೂ ಕೂಡ ಈ ಚಿತ್ರದಲ್ಲಿ ರಾಣಿ ಮುಖರ್ಜಿ ಮತ್ತು ಇವರ ಪೇರ್ಗೆ ತುಂಬಾ ಫ್ಯಾನ್ಸ್ ಇದ್ದರು ಆಗ. ಈ ಚಿತ್ರದಲ್ಲಿರುವಂಥ ಹಾಡುಗಳಾಗಿರ್ಬೋದು, ಇವರ ನಟನೆ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಹೀಗೆ ಅವರ ಕೆರಿಯರು ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಆಗ ಇವರ ಕೆರಿಯರಲ್ಲಿ ಒಂದು ಚಿತ್ರ ಬರುತ್ತೆ. ಆ ಚಿತ್ರದಲ್ಲಿ ಇವರು ಐಶ್ವರ್ಯ ರೈ ಅವ್ರ ಜೊತೆ ಅಭಿನಯಿಸ್ತಾರೆ. ಈ ಚಿತ್ರದಲ್ಲಿ ಅಭಿನಯಿಸಬೇಕಾದಂಥ ಟೈಮಲ್ಲಿ ಇವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಕೂಡ ಬೆಳೆಯುತ್ತೆ. ಆಗಷ್ಟೇ ಐಶ್ವರ್ಯ ರೈ ಅವರು ಸಲ್ಮಾನ್ ಖಾನ್ ಅವರ ಜೊತೆ ಬ್ರೇಕಪ್ ಆಗಿರುತ್ತೆ. ಐಶ್ವರ್ಯ ರೈ ಹಾಗೆಯೇ ವಿವೇಕ್ ಒಬ್ರಾಯ್ ಆಗಾಗ ಎಲ್ಲ ಕಡೆ ಒಟ್ಟಿಗೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಸಲ್ಮಾನ್ ಖಾನ್ ಅವ್ರಿಗೆ ಸ್ವಲ್ಪ ಇರಿಸುಮುರುಸು ಉಂಟಾಗುತ್ತೆ. ಯಾಕೆಂದರೆ ಐಶ್ವರ್ಯ ರೈ ಅವರ ಜೊತೆ ಬ್ರೇಕಪ್ ಮಾಡಿಕೊಂಡು ಈಗ ವಿವೇಕ್ ಒಬ್ರಾಯ್ ಅವ್ರ ಜೊತೆ ಓಡಾಡ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಅವರು ವಿವೇಕ್ ಒಬ್ರಾಯ್ ಅವ್ರಿಗೆ ಸ್ವಲ್ಪ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲೆಲ್ಲನೂ ಅವ್ರಿಗೆ ಹೆದರಿಸೋದು, ಬೆದರಿಸೋದು, ಮತ್ತು ಅಂಡರ್ ವರ್ಲ್ಡಿಂದ ಕೂಡ ಇವ್ರಿಗೆ ತುಂಬ ಬೆದರಿಕೆ ಕರೆಗಳು ಕೂಡ ಬರ್ತಾ ಇತ್ತು ಅಂತ ವಿವೇಕ್ ಒಬ್ರಾಯ್ ಅವರೇ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವ್ರಿಗೆ ಅವಕಾಶಗಳನ್ನ ಕಡಿಮೆ ಮಾಡಿಸ್ತಾ ಹೋಗ್ತಾರೆ. ಯಾಕೆಂದರೆ ಬಾಲಿವುಡ್ಡಲ್ಲಿ ಸಲ್ಮಾನ್ ಖಾನ್ ಅವ್ರಿಗೆ ಇರೋವಂಥ ಇನ್ಫ್ಲುಯೆನ್ಸು ಖಂಡಿತ ಬೇರೆ ಯಾರಿಗೂ ಇಲ್ಲ ಅಂತ ಅನಿಸುತ್ತೆ. ವಿವೇಕ್ ಅವರು ಒಪ್ಕೊಂಡಿದ್ದಂಥ ಸಾಕಷ್ಟು ಚಿತ್ರಗಳಿಂದ ಅವ್ರನ್ನ ಡ್ರಾಪ್ ಮಾಡ್ತಾರೆ. ಹಾಗೆಯೇ ಅವಕಾಶಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಅವ್ರಿಗೆ ಬರುವಂಥ ಬೆದರಿಕೆ ಕರೆಗಳು ಕೂಡ ಯಾವುದು ಕಡಿಮೆ ಆಗಿರೋದಿಲ್ಲ. ಹಾಗೆಯೇ ಇದೆಲ್ಲದರಿಂದ ಬೇಸತ್ತ ವಿವೇಕ್ ಅವರು ಒಂದಿನ ಪ್ರೆಸ್ ಮೀಟ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಈ ಪ್ರೆಸ್ ಮೀಟ್ ಮಾಡೋದಕ್ಕೆ ಪ್ರೇರಣೆ ಐಶ್ವರ್ಯ ರೈ ಅವರೇ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಇದರಲ್ಲಿ ಅವ್ರಿಗೆ ಆಗಿರೋವಂಥ ಅನ್ಯಾಯಗಳ ಬಗ್ಗೆ ಎಲ್ಲನೂ ಅವರು ಎಕ್ಸ್ಪ್ರೆಸ್ನ ಮಾಡ್ಕೋತಾರೆ ಈ ಪ್ರೆಸ್ ಮೀಟಲ್ಲಿ. ಬಟ್ ಈ ಒಂದು ಪ್ರೆಸ್ ಮೀಟ್ ಆದಮೇಲಿಂದ ಇವ್ರನ್ನ ಕಂಪ್ಲೀಟಾಗಿ ಎಲ್ಲರೂ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಐಶ್ವರ್ಯ ರೈ ಅವರು ಕೂಡ. ಹಾಗೆಯೇ ಐಶ್ವರ್ಯ ರೈ ಅವರು 2007ರಲ್ಲಿ ಅಭಿಷೇಕ್ ಬಚ್ಚನ್ ಅವ್ರನ್ನ ಕೂಡ ಮದುವೆ ಆಗಿ ಅವರು ಸೆಟಲ್ ಆಗ್ತಾರೆ. ವಿವೇಕ್ ಒಬ್ರಾಯ್ ಅವ್ರಿಗೆ ತುಂಬಾ ಕಷ್ಟದ ದಿನಗಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರ ಕೆರಿಯರ್ ಹಾಳಾಯಿತು, ಮತ್ತು ಐಶ್ವರ್ಯ ರೈ ಅವರು ಕೂಡ ಇವ್ರನ್ನ ಬಿಟ್ಟು ಹೋದರು.
ಈ ಒಂದು ಘಟನೆಗಳೆಲ್ಲ ಅವರ ಜೀವನದಲ್ಲಿ ನಡಿಬೇಕಾದ್ರೆ ಇದರಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಸಹಾಯ ಮಾಡಿದ್ದು ಅವರ ತಾಯಿ. ಇವ್ರಿಗೆ ಆದಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಆಗ ವಿವೇಕ್ ಅವರು ಕೂಡ ಬೇರೆಯವರ ಕಷ್ಟಗಳನ್ನ ನೋಡ್ತಾ ನನ್ನ ಕಷ್ಟ ಇವ್ರ ಕಷ್ಟದ ಮುಂದೆ ಏನೂ ಇಲ್ಲ ಅಂತ ಅವರ ಜೀವನದಲ್ಲಿ ಮುಂದೆ ಬರೋದಕ್ಕೆ ಅಂತ ಟ್ರೈ ಮಾಡ್ತಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ಅವರ ತಾಯಿ ಅವ್ರಿಗೆ ಮದುವೆ ಮಾಡಬೇಕು ಅಂತಲೂ ಡಿಸೈಡ್ ಮಾಡ್ತಾರೆ. ಆಗ ಅವರು ಮೀಟ್ ಆಗೋದು ಪ್ರಿಯಾಂಕಾ ಆಳ್ವ ಅವ್ರನ್ನ. ಪ್ರಿಯಾಂಕಾ ಆಳ್ವ ಅವರು ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿದ್ದ ಜೀವರಾಜ್ ಆಳ್ವ ಅವರ ಮಗಳು. 2010ರಲ್ಲಿ ಪ್ರಿಯಾಂಕಾ ಅವ್ರನ್ನ ಅರೇಂಜ್ ಮ್ಯಾರೇಜ್ ಆಗ್ತಾರೆ. ಆದರೆ ಇವ್ರನ್ನ ಮದುವೆ ಆಗೋದಕ್ಕೂ ಮೊದಲು ವಿವೇಕ್ ಅವರು ಪ್ರಿಯಾಂಕಾ ಅವ್ರಿಗೆ ಹೇಳಿರ್ತಾರಂತೆ, ನಾನು ಮದುವೆ ಅಂತ ಆದರೆ ಅದು ನಿಮ್ಮನ್ನು ಬಿಟ್ಟರೆ ಇನ್ಯಾರನ್ನೂ ನಾನು ಜೀವನದಲ್ಲಿ ಮದುವೆ ಆಗೋದಿಲ್ಲ ಅಂತ. ಯಾಕೆಂದರೆ ಇವ್ರಿಗೆ ಅನಿಸಿರುತ್ತೆ ನನಗೆ ಸರಿಯಾದಂಥ ಜೋಡಿ ಇವರೇನೆ ಅಂತ. ಹಾಗೆಯೇ ಇವತ್ತಿನ ಇವರ ಏಳಿಗೆ ಏನಿದೆ ಅದಕ್ಕೆ ಪ್ರಿಯಾಂಕಾ ಅವರ ಕೂಡ ಒಂದು ರೀತಿಯಲ್ಲಿ ಕಾರಣ ಅಂತಲೇ ಹೇಳ್ಬೋದು. ಅಷ್ಟೊಂದು ಸಪೋರ್ಟಿವ್ ಆಗಿದ್ದಾರೆ ಇವರು ವಿವೇಕ್ ಒಬ್ರಾಯ್ ಅವರ ಏಳಿಗೆಯಲ್ಲಿ ಹಾಗೆ ಅವರ ಜೀವನದಲ್ಲಿ. ಹಾಗೆ ನಮಗೆಲ್ಲ ಕಾಡುವಂಥ ಪ್ರಶ್ನೆ, ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ತಾ ಇದ್ದಂಥ ವಿವೇಕ್ ಅವರು ಈಗ 1200 ಕೋಟಿ ಆಸ್ತಿಯ ಒಡೆಯ ಹೇಗಾದರೂ, ಮತ್ತು ದುಬೈಯಲ್ಲಿ ಲಕ್ಷುರಿ ಲೈಫ್ನ ಹೇಗೆ ಲೀಡ್ ಮಾಡ್ತಾ ಇದ್ದಾರೆ. ಕರ್ಮ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಇದು ಒಂದು ರಿಯಲ್ ಎಸ್ಟೇಟ್ ಕಂಪನಿ. ಈ ಒಂದು ಕಂಪನಿನ ಇವರು ಶುರು ಮಾಡ್ತಾರೆ. ಸುಮಾರು 5,000ಕ್ಕೂ ಹೆಚ್ಚು ಮನೆಗಳನ್ನ ಅಫೋರ್ಡೆಬಲ್ ಪ್ರೈಸಸಲ್ಲಿ ಜನಗಳಿಗೆ ಎಟುಕುವಂಥ ರೀತಿ ಬೆಲೆನಲ್ಲಿ ಇವರು ಕೊಡೋದಕ್ಕೆ ಅಂತ ಶುರು ಮಾಡ್ತಾರೆ. ಹಾಗೆಯೇ ಸಾಲಿಟೇರಿಯೋ ಅನ್ನೋ ಒಂದು ಲ್ಯಾಬ್ ಗ್ರೌಂಡ್ ಡೈಮಂಡ್ನ ಕೋ-ಫೌಂಡರ್ ಕೂಡ ಆಗಿದ್ದಾರೆ. ಈ ಒಂದು ಬ್ರ್ಯಾಂಡು ಮೊದಲು ಇಂಡಿಯಾದಲ್ಲಿ ಮಾತ್ರ ಇದ್ದಿದ್ದು, ಆದರೆ ಇವರು ಇದಕ್ಕೆ ಕೋ-ಫೌಂಡರ್ ಆದ ನಂತರ ಈ ಒಂದು ಸ್ಟೋರು ತುಂಬಾ ಬೇರೆ ದೇಶಗಳಲ್ಲೂ ಕೂಡ ಪ್ರಸಿದ್ಧಿಯಾಗಿ ಈಗ ಒಟ್ಟಾರೆ 7 ದೇಶಗಳಲ್ಲಿ ಒಟ್ಟು 21 ಸಿಟಿಗಳಲ್ಲಿ ಇವರ ಸ್ಟೋರ್ನ ನಾವು ನೋಡ್ಬೋದು. ಮತ್ತು ಸ್ವರ್ಣಿಮ್ ಯೂನಿವರ್ಸಿಟಿಗೆ ಕೂಡ ಇವರು ಕೋ-ಫೌಂಡರ್ ಆಗಿದ್ದಾರೆ. ಮತ್ತು ಇವರ ಕೆಲವೊಂದು ಸ್ಟಾರ್ಟಪ್ ಐಡಿಯಾಸ್ ಏನಿದೆ ಅದರಿಂದ ಇವರು ಸ್ಟೂಡೆಂಟ್ಗಳಿಗೆ ಲೋನ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯಾದ ಕೊಲ್ಯಾಟ್ರಲ್ ಸಪೋರ್ಟ್ ಕೊಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಸುಮಾರು 12,000 ಸ್ಕೂಲು, ಕಾಲೇಜು ಹಾಗೆ ಯೂನಿವರ್ಸಿಟಿಗಳ ಜೊತೆ ಕೊಲ್ಯಾಬ್ರೇಷನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವರ ಸ್ಟಾರ್ಟಪ್ ಮೊತ್ತ ಸುಮಾರು 3,400 ಕೋಟಿ ಅಂತಲೇ ಹೇಳ್ತಾರೆ. ಸದ್ಯಕ್ಕೆ ದುಬೈನಲ್ಲಿ ತುಂಬ ಲಕ್ಸುರಿ ಅಪಾರ್ಟ್ಮೆಂಟ್ ಆಗಿರೋವಂಥ ಆಕ್ವಾ ಆರ್ಕ್ನ ಕೋ-ಫೌಂಡರ್ ಆಗಿ ಕೂಡ ವಿವೇಕ್ ಅವರಿದ್ದಾರೆ. ಇದರ ಮೊತ್ತ 2,300 ಕೋಟಿ. ಹಾಗೆಯೇ ಈ ಒಂದು ಪ್ರಾಜೆಕ್ಟ್ ನಡೀತಾ ಇರೋದ್ರಿಂದ ಅವರ ಫ್ಯಾಮಿಲಿ ಜೊತೆ ಅವರು ಕೂಡ ದುಬೈಗೆ ಮೂವ್ ಆಗಿದ್ದಾರೆ. ದುಬೈಯಲ್ಲಿ ವಿವೇಕ್ ಅವರ ಮನೆ ತುಂಬ ಸುಂದರವಾಗಿದೆ. ಹಾಗೆಯೇ ಅವ್ರ ಹತ್ರ ರೋಲ್ಸ್ ರಾಯ್ಸ್ ಅಷ್ಟೇ ಅಲ್ಲ, ಇನ್ನು ಬೇರೆ ಲಕ್ಸುರಿ ಕಾರ್ಸ್ ಕೂಡ ಇದ್ದಾವೆ. ಅವರ ಜೀವನದಲ್ಲಿ ಯಾರು ಎಷ್ಟೇ ಕಷ್ಟ ಕೊಟ್ಟಿರ್ಬೋದು, ಹಾಗೆ ಅವರ ಕಷ್ಟದ ಸಮಯದಲ್ಲಿ ಅವರಿಂದ ದೂರ ಆಗಿರ್ಬೋದು, ಆದರೆ ಇವ್ರ ಜೊತೆ ಯಾವಾಗಲೂ ಸದಾ ನಿಂತಿದ್ದು ಅವರ ಕುಟುಂಬದವರು, ಅವರ ತಂದೆ ತಾಯಿ ಹಾಗೆ ಅವರ ಹೆಂಡತಿ. ಈಗ ಅವರ ಕುಟುಂಬದ ಜೊತೆ ಅವರು ಕೂಡ ತುಂಬಾ ಸಂತೋಷವಾಗಿ ದುಬೈಯಲ್ಲಿದ್ದಾರೆ. ಇದಾಗಿದ್ದು ವಿವೇಕ್ ಒಬ್ರಾಯ್ ಅವರ ಸ್ಟೋರಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.